ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಮಕ್ಕಳ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೌಲು, ದೊಡ್ಡ ಬೌಲಲ್ಲಿ ಮಖಾನ ತೊಗೊಂಡಿದ್ದೀನಿ. ಅರ್ಧ ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಗಸಗಸೆ ಮತ್ತು ಬಿಳಿ ಎಳ್ಳನ್ನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮೊದಲು ಸ್ಟವ್ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮಖಾನ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ರಿ. ಬೆಣ್ಣೆ, ತುಪ್ಪ, ಎಣ್ಣೆ ಏನು ಹಾಕಬೇಡಿ. ಹಾಗೆ ಲೈಟಾಗಿ ಹುರ್ಕೊಳ್ಳಿ. ಅದು ಕ್ರಿಸ್ಪಿ ಆಗೋ ತನಕ ಹಿಂಗೆ ಮಾಡಿದರೆ ಗೊತ್ತಾಗುತ್ತೆ ನೋಡಿರಿ. ಒಂದು ತಿಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದನ್ನೆಲ್ಲ ಒಂದು 5-10 ನಿಮಿಷ ಕ್ರಿಸ್ಪಿಯಾಗಿ ಮಾಡಿಕೊಂಡು ಅದನ್ನೆಲ್ಲ ಒಂದು ತಟ್ಟೆಗೆ ಬಳಸ್ಕೊಂಡಿದ್ದೀನಿ ನೋಡಿ. ತಟ್ಟೆಗೆ ಹಾಕ್ಕೊಂಡ್ಮೇಲೆ ಅದೇ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಬೆಲ್ಲ ತೊಗೊಂಡಿದ್ದನ್ನ ಹಾಕಿದ್ದೀನಿ ನೋಡಿ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಕೈ ಬಿಟ್ಬಿಡಿ. ಅವಾಗ ಕೈ ಮಾಡ್ಕೊತ, ಇಲ್ಲಾಂದರೆ ಸೀದ ವಾಸನೆ ಬಂದುಬಿಡುತ್ತೆ ಬೆಲ್ಲ. ಹಾಗಾಗಿ ಇದನ್ನ ಕೈ ಆಡ್ಕೊತಾನೇ ಇರಿ. ಬಿಟ್ಟು ಕೈ ಆಡ್ಕೊತಾನೇ ಇರಿ. ಅದು ಸ್ವಲ್ಪ ಬಿಟ್ಟು ಕೈ ಆಡ್ತಾನೆ ಇರಬೇಕು. ಅದು ಬುರ್ಕ್ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಗುಳ್ಳೆ ಕನ್ಸಿಸ್ಟೆನ್ಸಿ ಬಂದಮೇಲೆ ಆ ಮಖಾನನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕಂದ್ರೆ ಎಳ್ಳು ಮತ್ತು ಗಸಗಸೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎರಡೂ ಮಖಾನ ಮತ್ತು ಬೆಲ್ಲ ಮತ್ತು 3 ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದಕ್ಕೊಂದು ಬೆರಿಬೇಕಿಲ್ಲ. ಗಸಗಸೆ ಮತ್ತು ಎಳ್ಳು, ಮಖಾನ ಮತ್ತು ಬೆಲ್ಲ ಕರೆಸ್ಕೊಂಡಿರ್ತೀವಿ, ಅದನ್ನೆಲ್ಲ 3 ಮಿಕ್ಸ್ ಮಾಡಿದರೆ ಸ್ವೀಟ್ ಮಖಾನ ರೆಸಿಪಿ ಸಿಂಪಲಾಗಿ ರೆಡಿಯಾಗಿ ಹೋಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಮಖಾನ ರೆಡಿ ಮಾಡಿಬಿಡ್ಬೋದು. ಈ ಮಖಾನ ರೆಸಿಪಿ ಮನೇಲಿ ಮಾಡಿ ಹೇಗೆ ಬಂದಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ.